ಜೀವನದಿ ಕಾವೇರಿ ಇಡೀ ಬೆಂಗಳೂರಿನ ದಾಹ ನೀಗಿಸ್ತಿದೆ. ಆದರೆ ಪ್ರತಿನಿತ್ಯ ಬಳಸೋ ಕಾವೇರಿ ನೀರು ಕುಡಿಯೋದಕ್ಕೂ ಸ್ನಾನಕ್ಕೂ ಯೋಗ್ಯವಲ್ಲ ಅನ್ನೋದು ವರದಿಯೊಂದರಲ್ಲಿ ಬಯಲಾಗಿದೆ. ರಾಜ್ಯದ 12 ನದಿಗಳ ನೀರು ಡೇಂಜರ್ ಡೇಂಜರ್. ಜೀವನದಿ ಕಾವೇರಿಯು ಕುಡಿಯಲು ಯೋಗ್ಯವಲ್ಲ. ಕಾವೇರಿ ನೀರನ್ನೇ ನಂಬಿಕೊಂಡಿರುವ ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಆಘಾತಕಾರಿ ವಿಷಯವೊಂದು ಬಯಲಾಗಿದೆ. ಕರ್ನಾಟಕದ 12 ಪ್ರಮುಖ ನದಿಗಳ ನೀರು ಕುಡಿಯೋದು ಇರಲಿ, ಸ್ನಾನ ಮಾಡೋದಕ್ಕೂ ಯೋಗ್ಯವಲ್ಲ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಿಪೋರ್ಟ್ ಕೊಟ್ಟಿದೆ. ರಾಜ್ಯದ 12 ನದಿಗಳಿಂದ 32 ಕಡೆ ನೀರು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ವೇಳೆ 12 ನದಿಗಳ ನೀರಿನಲ್ಲಿ ಆಮ್ಲಜನಕದ ಕೊರತೆ ಇರೋದು ಕಂಡು ಬಂದಿದೆ. ಬೆಂಗಳೂರಿನ ದಾಹ ನೀಗಿಸುತ್ತಿರುವ ಕಾವೇರಿ ನೀರು ವಿಷವಾಗಿದೆ. ಕಾವೇರಿ ನದಿ ನೀರು ಕುಡಿಯಲು ಇರಲಿ, ಸ್ನಾನ ಮಾಡೋದಕ್ಕೂ ಯೋಗ್ಯವಲ್ಲ ಅನ್ನೋ ಆಘಾತಕಾರಿ ಅಂಶ ಬಯಲಾಗಿದೆ. ನದಿಗಳ ನೀರಿನಲ್ಲಿ ಆಮ್ಲಜನಕ ಕೊರತೆ ಇದೆ. ಬಯೋಕೆಮಿಕಲ್ ಆಕ್ಸಿಜನ್, ಕೋಳಿಫಾರ್ಮ್ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಕೈಗಾರಿಕೆಗಳ ನೀರು ಮತ್ತು ತ್ಯಾಜ್ಯ ಸೇರಿ 12 ನದಿಗಳ ನೀರು ಮಲಿನವಾಗಿದೆ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ. ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಕಾವೇರಿ, ಕಬಿನಿ, ಶೀನ್ಶಾ, ಕೃಷ್ಣಾ ನದಿಗೆ ಸಿ ದರ್ಜೆ ಸಿಕ್ಕಿದ್ರೆ ಭೀಮಾ ನದಿ, ಕಾಗಿಣ ಹಾಗೂ ಅರ್ಕಾವತಿ ನದಿಗೆ ಡಿ ದರ್ಜೆ ನೀಡಲಾಗಿದೆ. ನೇತ್ರಾವತಿ ನದಿ ನೀರಿಗೆ ಮಾತ್ರ ಬಿ ದರ್ಜೆ ಸಿಕ್ಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.